ಫೈರ್‌ಫ್ಲೈ ಸಿನಿಮಾ ಒಂದು ಆರ್ಟಿಸ್ಟಿಕ್ ಪ್ರಯತ್ನ. ಇದರಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಸಿಂಪಲ್ ಮತ್ತು ಕ್ರಿಯೇಟಿವ್ ಆಗಿ ತೋರಿಸಿದ್ದಾರೆ. ಚಿತ್ರದ ನಿರ್ದೇಶಕ ಮತ್ತು ಹೀರೋ ವಂಶಿ ಕೃಷ್ಣ ಅವರ ಪಾತ್ರವನ್ನು ಬಹಳ ಸಿನ್ಸಿಯರ್ ಆಗಿ ನಡೆಸಿದ್ದಾರೆ. ಇದು ದುಃಖ, ಖಿನ್ನತೆ ಮತ್ತು ರಿಕವರಿ ಕುರಿತಾದ ಒಂದು ಇನ್ಸ್ಪೈರಿಂಗ್ ಸ್ಟೋರಿ. ಕಥೆಯ ಹೀರೋ ವಿಕಿ ಅಮೆರಿಕಾದಿಂದ ಇಂಡಿಯಾಗೆ ಹಿಂತಿರುಗುತ್ತಾನೆ. ಆದರೆ ಅಕಸ್ಮಾತ್ ಕೋಮಾಗೆ ಹೋಗಿ ನಂತರ ಡಿಪ್ರೆಷನ್ ಮತ್ತು ಇನ್ಸೋಮ್ನಿಯಾ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ಈ ಸಮಯದಲ್ಲಿ ಅವನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವನಿಗೆ ಸಪೋರ್ಟ್ ಕೊಡುತ್ತಾರೆ. ವಿಕಿ ತನ್ನ ಮನಸ್ಸಿನ ದುಃಖಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸಿ ಶಾಂತಿ ಮತ್ತು ಸುಖ ಪಡೆಯಲು ಪ್ರಯತ್ನಿಸುತ್ತಾನೆ. ಅವನ ಇಂಟರ್ನಲ್ ಸ್ಟ್ರಗಲ್ ಮತ್ತು ಸೆಲ್ಫ್ ಡಿಸ್ಕವರಿ ಪ್ರಯಾಣವನ್ನು ಚಿತ್ರದಲ್ಲಿ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಚಿತ್ರದಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಂದ ಸಂಬಂಧವನ್ನು ನಿಭಾಯಿಸುವ ಸವಾಲುಗಳು ಮತ್ತು ವಿಕಿಯ ಆಂತರಿಕ ಹೋರಾಟ ಹಾಗೂ ಪ್ರಪಂಚದ ನಡುವಿನ ವ್ಯತ್ಯಾಸವನ್ನು ಡೀಟೇಲ್ ಆಗಿ ತೋರಿಸುತ್ತಾರೆ. ಆಕ್ಟಿಂಗ್ ವಿಷಯಕ್ಕೆ ಬಂದರೆ ವಂಶಿಕೃಷ್ಣ ಅವರ ಪರ್ಫಾರ್ಮೆನ್ಸ್ ತುಂಬಾ ಸಿನ್ಸಿಯರ್ ಮತ್ತು ರಿಯಲಿಸ್ಟಿಕ್ ಆಗಿದೆ. ಕೆಲವರಿಗೆ ಈ ಪಾತ್ರ ಸೂಪರ್ಫಿಷಿಯಲ್ ಅನಿಸಬಹುದು, ಆದರೆ ಅವರ ಎಫರ್ಟ್ ಮತ್ತು ವಿಷನ್ ಸ್ಪಷ್ಟವಾಗಿದೆ. ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಅಚ್ಯುತ್ ಕುಮಾರ್, ಸುಧಾರಾಣಿ ಮತ್ತು ರಚನಾ ಇಂದರ್ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿದ್ದು ವಿಕಿಯ ಕ್ಯಾರೆಕ್ಟರ್ಗೆ ಸಪೋರ್ಟ್ ನೀಡಿದ್ದಾರೆ. ಶಿವಣ್ಣ ಅವರ ಗೆಸ್ಟ್ ಅಪಿಯರೆನ್ಸ್ ಕೂಡ ಇಂಪ್ರೆಸಿವ್ ಆಗಿದೆ. ಕಥೆಯ ಫೋಕಸ್ ಮುಖ್ಯವಾಗಿ ವಿಕಿಯ ಆಂತರಿಕ ಅನುಭವದ ಮೇಲೆ ಇರುವುದರಿಂದ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಗ್ರೋತ್ ಹೆಚ್ಚಾಗಿ ಇರುವುದಿಲ್ಲ. ಈ ಸಿನಿಮಾ ಮೊದಲ ಪ್ರಯತ್ನವಾಗಿದ್ದರೂ ವಿಜುವಲ್ಸ್ ಮತ್ತು ಸಿನಿಮಾಟೋಗ್ರಫಿ ತುಂಬಾ ಕ್ರಿಯೇಟಿವ್ ಆಗಿದೆ. ವೆಸ್ ಆಂಡರ್ಸನ್ನ ಫಿಲಂನಂತೆ ಸಿಮೆಟಿಕ್ ಫ್ರೇಮ್ಸ್ ಮತ್ತು ಬೆಚ್ಚಗಿನ ಬಣ್ಣಗಳಿಂದ ಕೂಡಿದೆ. ಸಿನಿಮಾಟೋಗ್ರಫರ್ ಅಭಿಷೇಕ್ ಕಲತಿ ಅವರ ವಿಜುವಲ್ಸ್ ಪೊಯೆಟಿಕ್ ಮತ್ತು ಕ್ರಿಯೇಟಿವ್ ಆಗಿದೆ. 4:3 ಆಸ್ಪೆಕ್ಟ್ ರೇಷಿಯೋ ಬಳಸಿರುವುದು ವಿಕಿಯ ಇಂಟರ್ನಲ್ ವಿಷನ್ಗೆ ಪರ್ಫೆಕ್ಟ್ ಆಗಿದೆ. ಚರಣ್ ರಾಜ್ ಅವರ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಚಿತ್ರಕ್ಕೆ ಎಮೋಷನಲ್ ಡೆಪ್ತ್ ನೀಡುತ್ತದೆ. ಸೂಕ್ತವಾದ ಸಮಯದಲ್ಲಿ ಹಳೆಯ ಹಾಡುಗಳನ್ನು ಬಳಸಿರುವುದು ಕತೆಗೆ ಚೆನ್ನಾಗಿ ಸೂಟ್ ಆಗಿದೆ. ಚಿತ್ರದ ಸ್ಟೋರಿ ಸ್ಟ್ರಕ್ಚರ್ ಕೂಡ ಯುನೀಕ್. ವಿಕಿ ತನ್ನ ಸ್ಟೋರಿ ಕೌನ್ಸಿಲಿಂಗ್ ಸೆಷನ್ಸ್ ಮೂಲಕ ನೆರೇಟ್ ಮಾಡುತ್ತಾನೆ. ಹಾಗೆಯೇ ಫ್ಲಾಶ್ ಬ್ಯಾಕ್ಸ್ ಇದ್ದು ಇದು ನೋಡುಗರಿಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನರೇಷನ್ ಒಂದು ಪರ್ಸನಲ್ ಡೈರಿ ಎಂಟ್ರಿ ಸ್ಟೈಲಲ್ಲಿದೆ. ಇದು ಚಿತ್ರದ ಒಂದು ವಿಶಿಷ್ಟ ಅನುಭವಕ್ಕೆ ಕಾರಣವಾಗುತ್ತದೆ. ಕನ್ನಡ ಸಿನಿಮಾದಲ್ಲಿ ಖಿನ್ನತೆ ಮತ್ತು ದುಃಖದಂತಹ ಸೆನ್ಸಿಟಿವ್ ಇಶ್ಯೂಸ್ ಅನ್ನು ಸಿಂಪಲ್ ಮತ್ತು ಸಿನ್ಸಿಯರ್ ಆಗಿ ಪೋರ್ಟ್ರೇ ಮಾಡಿದ್ದು ಶ್ಲಾಘನೀಯವಾಗಿದೆ. ಸಪೋರ್ಟಿಂಗ್ ಕಾಸ್ಟ್ ಪರ್ಫಾರ್ಮೆನ್ಸ್ ಮತ್ತು ನಿವೇದಿತಾ ಶಿವಕುಮಾರ್ ಅವರ ನಿರ್ಮಾಣ ಕೂಡ ಗಮನಾರ್ಹವಾಗಿದೆ. ಫಸ್ಟ್ ಹಾಫ್ ನಲ್ಲಿ ಪೇಸ್ ಚೆನ್ನಾಗಿದೆ, ಆದರೆ ಸೆಕೆಂಡ್ ಹಾಫ್ ಡಿಪ್ರೆಷನ್ ಮತ್ತು ಅಕ್ಸೆಪ್ಟೆನ್ಸ್ ವಿಷಯಗಳ ಮೇಲೆ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿದೆ ಅನಿಸುತ್ತೆ. ನೆರೇಷನ್ ಫ್ರಾಗ್ಮೆಂಟೆಡ್ ಆಗಿದ್ದು ಸ್ಟ್ರೇಟ್ ಫಾರ್ವರ್ಡ್ ಸ್ಟೋರಿ ಇಷ್ಟಪಡುವವರಿಗೆ ಕನ್ಫ್ಯೂಸ್ ಆಗಬಹುದು. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೂ ಹೆಚ್ಚು ಡೆವಲಪ್ಮೆಂಟ್ ಇಲ್ಲ. ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇಷ್ಟಪಡೋರಿಗೆ ಫೈರ್‌ಫ್ಲೈ ಮಸ್ಟ್ ವಾಚ್. ವಿಜುವಲ್ ಆರ್ಟ್ಸ್ ಮತ್ತು ಕಾಂಪ್ಲೆಕ್ಸ್ ಫೀಲಿಂಗ್ಸ್ ಅನ್ನು ಎಕ್ಸ್ಪ್ಲೋರ್ ಮಾಡಲು ಬಯಸುವವರಿಗೆ ಇದು ಉತ್ತಮವಾಗಿದೆ. ಆದರೆ ಸ್ಲೋ ಪೇಸ್ ಮತ್ತು ಅನ್ಯೂಶುವಲ್ ನೆರೇಷನ್ ಎಲ್ಲರಿಗೂ ಸೂಟ್ ಆಗೋದಿಲ್ಲ. ರಿವ್ಯೂನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಚಿತ್ರ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕೂಡ ನಮಗೆ ತಿಳಿಸಿ. ಮುಂದಿನ ರಿವ್ಯೂದಲ್ಲಿ ಮತ್ತೆ ಸಿಗೋಣ.